ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ವಿವಿಧ ದಲಿತ ಪರ ಸಂಘಟನೆಯ ಸಹಯೋಗದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಪತ್ರಕರ್ತರಿಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಜಗದೀಶ್ ಗುಡುಗುಂಟಿ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಉಪವಿಭಾಗಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲಿಪ ಧ್ವನಿ ಜಿಲ್ಲಾಧ್ಯಕ್ಷ ಆರ್.ಡಿ. ಬಾಬು, ದಲಿತ ಮುಖಂಡರಾದ ರಮೇಶ್ ವಳಲ್ಗಡತ್, ದಿಲೀಪ್ ದಾಶಾಳ್, ಪ್ರಮುಖ ರಾಜು ಮಸಳಿ ಅವರು ಮಾತನಾಡಿದರು. ನಗರದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ತಾಲೂಕಾ ಆಡಳಿತ ಸೌಧದಲ್ಲಿ ಜರುಗಿದ ಆಗಸ್ಟ್ 15ರ ಪೂರ್ವಭಾವಿ ಸಭೆಯಲ್ಲಿ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಅವಮಾನ ಮಾಡಿದ್ದು ಅಲ್ಲದೆ ಪತ್ರಕರ್ತರ ಮೇಲೆ ಅಧಿಕಾರದ ದರ್ಪವನ್ನು ತೋರಿದ್ದಾರೆ. ಆದ್ದರಿಂದ ಅವರು ಆಗಸ್ಟ್ 15ರಂದು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಲಾಗುವುದು ಹಾಗೂ ಶಾಸಕರಿಗೆ ಕಪ್ಪು ಬಟ್ಟೆ ತೋರಿಸಲಾಗುವುದು ಅಂತ ಹೇಳಿದರು. ಆದ್ದರಿಂದ ಕೂಡಲೇ ಸರ್ಕಾರ ಅವರ ಮೇಲೆ ಕ್ರಮವನ್ನು ಜರುಗಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆಗಳ ಸದಸ್ಯರು, ವಿವಿಧ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು, ನಗರದ ಪ್ರಮುಖರು ಉಪಸ್ಥಿತರಿದ್ದರು. ಜಮಖಂಡಿ ನಗರದ ಎಜು ದೇಸಾಯಿ ವೃತ್ತದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘಟನೆಗಳು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿರ್ತಕ್ಕಂಥ ಬಿಜೆಪಿ ಶಾಸಕ ಜಗದೀಶ್ ಗುಡುಗುಂಟಿ ಅವರ ವಿರುದ್ಧ ಬೃಹತ್ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ಹೊರಮಾಡ್ತಾ ಇದ್ದೀವಿ. ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳು ಜಮಖಂಡಿಯವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಅರ್ಪಿಸಿದ್ದೀವಿ. ಆ ಮನವಿ ಏನೆಂದರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಆಗಸ್ಟ್ 15 ಸ್ವತಂತ್ರ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಇಲ್ಲಿರ್ತಕ್ಕಂಥ ಪತ್ರಕರ್ತರನ್ನು ಬಹಿರಂಗವಾಗಿ ಅವಮಾನಿಸಿದ್ದು ಹಾಗೂ ಅವರ ಮೇಲೆ ಗೂಂಡಾವರ್ತನೆಯನ್ನು ನಡೆದಿದ್ದು ಇರತಕ್ಕಂಥ ಶಾಸಕ ಜನಪ್ರತಿನಿಧಿ, ಬಹಳ ಗೌರವಾನ್ವಿತ ಜನಪ್ರತಿನಿಧಿ, ಯಾಕಂದರೆ MLA ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಒಬ್ಬ ವ್ಯಕ್ತಿ. ಅವರ ಒಂದು ನಡೆಯನ್ನು ನೋಡಿದರೆ, ಗೂಂಡಾವರ್ತನೆಯನ್ನು ನೋಡಿದರೆ ನಮಗನಿಸ್ತೈತಿ ಇವ ಶಾಸಕ ಅಲ್ಲ, ಗೂಂಡಾವರ್ತನೆ ಮಾಡಲಿಕ್ಕೆ ಲಾಯಕ. ಆತನ ಶಾಸಕರನ್ನ ಬಟ್ಟೆಗಳು ನೋಡಿದ್ರೆ ಶಾಸಕ ಇಲ್ಲಿರ್ತಕ್ಕಂಥ ಒಂದು ಶಾಸಕ ಪತ್ರಕರ್ತರ ಮೇಲೆ ಪ್ರಜಾಪ್ರಭುತ್ವದ 4ನೇ ಅಂಗ. ಎಲ್ಲಿ ಆದರೂ ಅನ್ಯಾಯ ಆದರೂ, ಅತ್ಯಾಚಾರ ಆದರೂ, ದೌರ್ಜನ್ಯ ಆದರೂ, ಸತ್ಯ ಆದರೂ, ಒಪ್ಪ ಆದರೂ, ಅಸತ್ಯ ಆದರೂ ಖಂಡಿಸುವ ಏಕೈಕ ಮಾಧ್ಯಮ ಪತ್ರಿಕೋದ್ಯಮ. ಭಾರತ ಸಂವಿಧಾನದಲ್ಲಿ ಅದಕ್ಕೆ 4ನೇ ಅಂಗವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬಹಳ ಪ್ರಮುಖವಾದ ಹುದ್ದೆ ಮತ್ತು ಹುದ್ದೆಯವರನ್ನ ಪತ್ರಕರ್ತರ ನೀವು ಅವಮಾನಿಸಿದ್ದೀರಿ. ಅದು ನೀವು ಅವ್ರಿಗೆ ಅವಮಾನಿಸಿದಲ್ಲ, ನಿಮಗೆ ನೀವು ಅವಮಾನ ಮಾಡಿದ್ದೀರಿ. ಯಾಕಂದರೆ ಇಲ್ಲಿರ್ತಕ್ಕಂಥ ಪತ್ರಕರ್ತರು ಸಾರ್ವಜನಿಕವಾಗಿ ನಿಮಗೆ ಧಿಕ್ಕಾರ ಕೊಡ್ತಾರೆ. ಪತ್ರಕರ್ತರೇ ನೇರವಾಗಿ ಅಧಿಕಾರಿಗಳಿಗೆ ಧಿಕ್ಕಾರ ಕೊಡ್ತಾರೆ, ಶಾಸಕರಿಗೆ ಧಿಕ್ಕಾರ ಕೊಡ್ತಾರೆ. ಬಹುಶಃ ನಮ್ಮ ಕರ್ನಾಟಕದಲ್ಲಿ ಜಮಖಂಡಿಯಲ್ಲಿ ಪ್ರಥಮವಾಗಿದೆ. ಸೊ ಈ ನಡೆಯನ್ನು ನಾವು ಸಾಕಷ್ಟು ಬಾರಿ ಖಂಡಿಸಿದ್ದೀವಿ. ಸುಮಾರು 10 ದಿನಗಳ ಗಡುವನ್ನು ನೀಡಿದ್ರು ಪತ್ರಕರ್ತರು. ಮುಂದೆ ಕ್ಷಮೆನೇ ಯಾಚಿಸಿದ್ರೆ ನಮ್ಮ ಹೋರಾಟ ಬೆಲೆ ಸಿಗ್ತದೆ, ನಮಗೂ ಬೆಲೆ ಸಿಗ್ತದೆ. ಆದರೆ ಇಲ್ಲಿರ್ತಕ್ಕಂಥ ಶಾಸಕ 10 ದಿನಗಳ ಅವಧಿಯನ್ನು ನೀಡಲಿಕ್ಕೆ ಸಹಿತ ಯಾವುದೋ ಕ್ಷಮೆಯನ್ನು ಕೇಳಿಲ್ಲ. ಅಟ್ಲೀಸ್ಟ್ ಅವ್ರು ಕರೆದ ನನ್ನ ಒಂದು ಸಂಧಾನ ಸಭೆ ಆದರೂ ಮಾಡಬೇಕಾಗಿತ್ತು, ಮಾಡಿಲ್ಲ. ಸೊ ಹೀಗಾಗಿ ಅವರ ನಡೆಯನ್ನು ಖಂಡಿಸಿ, ಅವರ ಏನೋ ಗೂಂಡಾಗಿ ವರ್ತನೆಯನ್ನು ಖಂಡಿಸಿ ಇವತ್ತು ಬಹಿರಂಗವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಮೂಲಕ ನಮಗೆ ಎಚ್ಚರಿಕೆ ಇರಲಿ, ಈ ಪ್ರತಿಭಟನೆ ಇವತ್ತಿಗೆ ನಿಲ್ಲೋದಿಲ್ಲ. ಸಾಂಕೇತಿಕವಾಗಿ ನೀವೇನಾದರೂ ಕೂಡಲೇ ಕ್ಷಮೆ ಕೇಳದೆ ಹೋದರೆ ಜಮಖಂಡಿ ಒಳಗೆ ಇರ್ತೀವಿ, ನಿಮ್ಮ ಮನೆ ಮುಟ್ಟಿಗೆ ಹಾಕೋ ಕೆಲಸ ಮಾಡಿ. ನೀವು ಏನಾದರೂ ಕ್ಷಮೆ ಕೇಳದೆ ಹೋದರೆ ಸಾರ್ವಜನಿಕವಾಗಿ ತಿರುಗಾಡ್ತೀವಿ, ಪ್ರದರ್ಶನ ಇಷ್ಟು ಹೇಳಿ ನಾನು ಒತ್ತಾಯ ಇದೆ. ಕೂಡಲೇ ನಾವು ಎಚ್ಚೆತ್ಕೊಳ್ಬೇಕು. ನಮ್ಮ ವೈಯಕ್ತಿಕ ಅಲ್ಲಿ ಸಾರ್ವಜನಿಕವಾಗಿ ಅವಮಾನ ಮಾಡ್ತೀವಿ, ಕಡಾಖಂಡಿತವಾಗಿ ಕ್ಷಮೆ ಕೇಳಲೇಬೇಕು. ಸಾರ್ವಜನಿಕರ ಒತ್ತಾಯ ಬಿಟ್ಟು ಕ್ಷಮೆ ಕೇಳದೇ ಇದ್ದರೆ ಮತ್ತೆ ಹೋರಾಟ ಯಥಾಸ್ಥಿತಿ ಜಮಖಂಡಿ ಕರೆನೂ ಕೊಡ್ತೀವಿ ಅಂತ ಮೂಲಕ ಮಾಧ್ಯಮದ ಮೂಲಕ ಹೇಳ್ತಾ ಶಾಸಕ ಜಗದೀಶ್ ಗುಡುಗುಂಟಿ ಪತ್ರಕರ್ತರ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ, ಅಥವಾ ಯಾವ ಪತ್ರಿಕೆ ಇದು ರಿಜಿಸ್ಟರ್ ಇದೆಯೇ ಇಲ್ಲ. ಯಾಕಂದರೆ ಪ್ರತಿಯೊಂದು ಪತ್ರಿಕೆ ಕೂಡ ಇವತ್ತು AC ಆಫೀಸಿಂದ ರಿಜಿಸ್ಟರ್ ಆಗೇನೆ ಪೇಪರ್ಗಳು ಹೊರಗೆ ಬರ್ತವೆ. ಯಾಕಂದರೆ ಅದು ಬರೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ದೆಹಲಿಯಲ್ಲಿ ಅದೊಂದು RNA ಪಡೆದು ಬಂದಂಥ ಪತ್ರಿಕೆಗಳಿರ್ತವೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ನಿಮಗೆ. ಮತ್ತು ಯಾವುದೇ ಒಂದು ಸಂಘ ಸಂಸ್ಥೆ ಇವತ್ತು ಹುಟ್ಕೋತವೆ ಅಂದರೆ ಅದು ರಿಜಿಸ್ಟರ್ ಆಗೇ ಹುಟ್ಕೊಂಡಿರ್ತದೆ, ಸುಮ್ಮನೆ ಕಾಲ್ಪನಿಕ ಯಾವುದು ಹುಟ್ಕೊಂಡಿರಂಗಿಲ್ಲ. ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ನಿಮಗೆ ಜಗದೀಶ್ ಗುಡುಗುಂಟಿ ನಮ್ಮ ಶಾಸಕರಿಗೆ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಕೂಡಲೇ ಬಂದು ಈ ಒಂದು ಚಿಕ್ಕ ವಿಷಯಕ್ಕೆ ನೀವು ಕ್ಷಮಾಪಣೆ ಕೇಳಿದರೆ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲುತ್ತೆ. ಇಲ್ಲವಾದಲ್ಲಿ ಇದು ಬಾಗಲಕೋಟೆ ಜಿಲ್ಲಾ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಈ ಒಂದು ಸಂಘಟನೆ ಹೋರಾಟ ಮಾಡುತ್ತೆ. ಯಾಕಂದ್ರೆ ಇವತ್ತು ಸರಿ ಸಮಾನ ಒಂದು ಕಾರ್ಯನಿರತ ಪತ್ರಕರ್ತರ ಒಂದು ಸಂಘ, ಧ್ವನಿ ಸಂಘ ಏನಿದೆ, ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಇದೆ, ಮತ್ತು ಎಲ್ಲ DSS ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತು ನಿಮ್ಮ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದೀವಿ.
ಈ ಹೋರಾಟ ಯಾಕೆ ಅಂದ್ರೆ ಸುಮ್ಮನೆ ಹೋರಾಟ ಅಲ್ಲ. ನಿಮಗೆ ಈ ಶಾಸಕ ಸ್ಥಾನ ಯಾವ ರೀತಿ ಸಿಕ್ಕೋ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಒಬ್ರು ಉದ್ಯಮಿ, ಆ ಉದ್ಯಮದ ಬಗ್ಗೆ ಮಾತ್ರ ನೀವು ತಿಳ್ಕೊತೀರಿ. ಇಲ್ಲಿರುವಂತ ಜನರ ಕಷ್ಟ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಜಮಖಂಡಿ ನಗರದಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಿಲ್ಲ. ಇವತ್ತು ಯಾವುದೋ ಒಂದು ಅನುದಾನ ತಂದಿಲ್ಲ. ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಪತ್ರಕರ್ತರ ಬಗ್ಗೆ ಬಹಳ ಅವಹೇಳನವಾಗಿ ನೀವು ಮಾತಾಡ್ತಿರಲ್ಲ, ನಾಚಿಕೆ ಬರ್ಬೇಕು ನಿಮಗೆ. ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ಇವತ್ತು ನಮ್ಮೆಲ್ಲ ಪತ್ರಕರ್ತರ ಮುಖಾಂತರ ನಿಮಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಕೂಡಲೇ ಕ್ಷಮಾಪಣೆ ಕೇಳಿ ಇಲ್ಲಿಗೆ ಈ ಒಂದು ಹೋರಾಟ ಮುಕ್ತಗೊಳಿಸಿ. ಇಲ್ಲವಾದಲ್ಲಿ ಮುಂದಿನ ದಿನ ನೀವೆಲ್ಲಿ ಹೋಗ್ತೀರಿ ಅಲ್ಲಿ ಕಪ್ಪು ಬಾವುಟದ ಒಂದು ಹೋರಾಟ ಪ್ರಾರಂಭ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಅವರು ಶಾಸಕರದಾರು ಅವ್ರ ವಿರುದ್ಧ ಜಮಖಂಡಿ ದೇಸಾಯಿ ವೃತ್ತದಲ್ಲಿ ಪ್ರತಿಭಟನೆ ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಸಂಘಟನೆದವರು, ದಲಿತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆದವರು ಹೋರಾಟ ಇಟ್ಕೊಂಡಿಪ್ಪ ಅಂದ್ರ ಅವ್ರ ದುರಾದೃಷ್ಟ. ಯಾಕಪ್ಪ ಅಂದ್ರ ಪತ್ರಿಕಾ ಮಿತ್ರರಿಗೆ ಮಾನ್ಯ ಆಗಸ್ಟ್ 15ರಂದು ಪೂರ್ವಭಾವಿ ಸಭೆ ಕರೆದಾಗ ಅವ್ರಿಗೆ ಅವಮಾನ ಎಸಗ್ಯಾರು. ಅವರು ಜಗದೀಶ್ ಗುಡಗುಂಟೆ ಅವರು ಆಗಸ್ಟ್ 15ರಂದು ಪೋಲೋ ಮೈದಾನದಲ್ಲಿ ಏನ್ ಫಂಕ್ಷನ್ ಇರ್ತತಿ ಅಲ್ಲಿ ಬಹಿರಂಗವಾಗಿ ಅವ್ರಿಗೆ ಕ್ಷಮೆ ಯಾಚಿಸ್ಬೇಕು. ಕ್ಷಮೆ ಯಾಚನೆ ಮಾಡ್ಲಿಲ್ಲ ಅಂದ್ರ ನಾವು ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ. ಅದಕ್ಕಾಗಿ ಜಗದೀಶ್ ಗುಡಗುಂಟೆ ಅವರು ಎಲ್ಲೇ ತಿರುಗಾಡಿದ್ರು, ಕ್ಷೇತ್ರ ತುಂಬ ಎಲ್ಲೇ ತಿರುಗಾಡಿದ್ರು ಅವ್ರಿಗೆ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ. ಅವ್ರಿಗೆ ಜಲ್ದಿ ಆದಷ್ಟು ಬೇಗ ಪತ್ರಕರ್ತರಿಗೆ ಕ್ಷಮೆ ಯಾಚಿಸ್ಬೇಕು. ಇಲ್ಲ ಅಂದ್ರೆ ನಾವು ಅವ್ರ ವಿರುದ್ಧ ಇಡೀ ರಾಜ್ಯಾದ್ಯಂತ ಅಲ್ಲ, ಇಡೀ ದೇಶಾದ್ಯಂತ ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಮ್ಮ ಪತ್ರಕರ್ತರು ಮತ್ತು ಮೀಡಿಯಾದವರು ಒಬ್ಬ MLA ಏನವ್ರ ತಲೆಯಾಗಾಯ್ತು, ಏನವ್ರದ ಏನು ಸಂಘಟನೆ ಮಾಡಕ್ಕೆ ಅವ್ರ ಇದಾರೋ ಇಲ್ಲೋ ಅದೇನು ದೇವ್ರಿಗೆ ಗೊತ್ತದ. ಒಂದು ಜಮಖಂಡಿ ತಾಲೂಕಿನಾಗ ಒಬ್ಬ MLA ಮಾಡಿದ್ದಾರೆ. MLA ಯಾಕೆ ಮಾಡಿದ್ರು? ಇರ್ಲಪ್ಪ ಒಬ್ಬ ಹೋರಾಟಗಾರ ಅದಾನ, ಚಲೋ ಅದಾನ ಅಂತಂದ ಒಂದು ಇದು ಮಾಡಿದ್ದಾರೆ. ಮತ್ತು ಪತ್ರಕರ್ತ ಅವ್ರಿಗೆ ಅವಮಾನ ಮಾಡೋದು, ಅವ್ರಿಗೆ ಎತ್ತ ಬೇಕಾದ್ರೆ ಮಾತಾಡೋದು, ನಿಮ್ಮ ಲೈಸೆನ್ಸ್ ಇಲ್ಲ, ನಿಮ್ದು ಇದಿಲ್ಲ ಅನ್ನುವಂಥದ್ದು ಆ ಹಕ್ಕ ನಮ್ಗೆ ಯಾರಿಗೂ ಇಲ್ಲ. ಸುದ್ದಿ ಎಲ್ಲ ಜನರಿಗೆ ಸುದ್ದಿ ಕೊಡ್ತಾರ. ಅವರು ಕೆಟ್ಟು ಕೊಡ್ತಾರು, ಚಲೋನು ಕೊಡ್ತಾರು. ಕೆಟ್ಟ ಆದವ್ರಿಗೆ ಕೆಟ್ಟ ಮಾಡ್ತಾರ. ಅಂಥವ್ರಿಗೆ ಒಂದು ಮೀಡಿಯಾದಾಗ ಸಾರ್ವಜನಿಕ ನೋಡಕ್ಕೆ ಒಂದು ಇದೈತಿ. ಇವರು ಈ ನಮೂನೆ ಈ ಶಾಸಕರು ಅನ್ನುವಂಥದ್ದು ನಮಗೆ ನಾಚಿಕೆ ಬರಾಕತೈತಿ. ಈ ಗುರುಗುಂಟಿಯವರು ಹಿಂಗೆ ಮಾಡಬಾರ್ದಿತ್ತು. ಒಂದು ನಾವು ಹೇಳಿದ್ವಿ ಕ್ಷಮೆ ಕೇಳ್ರಿ, ಎಲ್ಲೋ ತಪ್ಪಾಗಿದ್ರು ಕ್ಷಮೆ ಕೇಳ್ರಿ ಅಂತ ಹೇಳಿದ್ವಿ. ನಾವು ಹೇಳಿದ್ರು ಅವರು ಗಾಡಿ ಅಂತ ಹೇಳಿದ್ರು ಮತ್ತೆ ಹೋಗೋದು, ಮತ್ತೆ ಬರೋದು, ಕೈ ಮಾಡಿ ಅವ್ರಿಗೆ ಟಿವಿದವ್ರಿಗೆ ಹಿಂಗೆ ಕೈ ಮಾಡಿ ಹೇಳೋದು, ಇದು ಅವಮಾನ. ಇದು ನಾವು ಖಂಡನೆ ಮಾಡ್ತೀವಿ. ಇದು ಈಗ ಇಷ್ಟೇ ಅಲ್ಲ, ನೀವು ಏನು ಅವರಿಗೆ ತಪ್ಪಾಗೈತೆ ಅಂತಂದ ನೀವು ಕರೆದರೆ ಹೇಳ್ಬೇಕಾಗಿತ್ತ. ಇದು ನೀವು ಏನೂ ಮಾಡಲಿಲ್ಲ. ಇದನ್ನ ದೊಡ್ಡದ ಇಶ್ಯೂ ಆಗಿಬಿಡ್ತೈತಿ. ನಾಳೆ ನಿಮ್ಗೆ ಪೆಟ್ಟು ಹೆಂಗೆ ಆಕೈತೆ ಅಂದ್ರೆ ಸಾರ್ವಜನಿಕ ನಿಮ್ಮ ತಲೆಯಾಗ ಯಾರೂ ನಿಮ್ಗೆ ಓಟ್ ಹಾಕ್ಲಾರ್ದಂಗೆ ಆಕೈತಿ.